ನಿಮಗೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಇದೆಯಾ? ನೀವು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ರನ್ ಮಾಡಬೇಕು ಅನ್ನೋ ಆಸಕ್ತಿ ನಿಮಗಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ಈ ಥರ ಮೋರ್ ಬಿಸ್ನೆಸ್ ಟಿಪ್ಸ್ ಬೇಕಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಕಿಲ್. ಈಗ ಸ್ಟಾರ್ಟಿಂಗಲ್ಲಿ ಬಿಗಿನರ್ ಬಿಸ್ನೆಸ್ ಮ್ಯಾನ್ಸ್ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ, ಸೇಲ್ಸು ಮತ್ತು ಮಾರ್ಕೆಟಿಂಗ್ ಎರಡು ಒಂದೇ ಅನ್ಕೋತಾರೆ. ಬಟ್ ಎರಡು ಡಿಫ್ರೆಂಟ್ ಇರುತ್ತೆ. ಸೇಲ್ಸ್ ಏನಂದರೆ, ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಅಥವಾ ನಮ್ಮ ಹತ್ರ ಇರೋ ಸರ್ವಿಸ್ನ ನಾವು ಕಸ್ಟಮರ್ಗೆ ಪರ್ಚೇಸ್ ಮಾಡೋ ಥರ ಮಾಡೋದು, ಅದು ಸೇಲ್ಸು. ಈಗ ಮಾರ್ಕೆಟಿಂಗ್ ಏನಂದರೆ, ನಮ್ಮ ಹತ್ರ ಇರೋ ವಸ್ತು ಅಥವಾ ನಮ್ಮ ಹತ್ರ ಇರೋ ಸರ್ವಿಸ್ನ ಕಸ್ಟಮರ್ವರೆಗೂ ರೀಚ್ ಮಾಡೋದು. ಅಂದರೆ ಎಕ್ಸಾಂಪಲ್, ಇವಾಗ ಮೆಟಾ ಆ್ಯಡ್ಸ್ ಇರ್ಬೋದು, ಫೇಸ್ಬುಕ್ ಆ್ಯಡ್ಸ್ ಇರ್ಬೋದು, ಗೂಗಲ್ ಆ್ಯಡ್ಸ್ ಇರ್ಬೋದು. ಇದ್ರ ಮೂಲಕ ಕಸ್ಟಮರ್ವರೆಗೂ ರೀಚ್ ಮಾಡೋದು ಮಾರ್ಕೆಟಿಂಗ್ ಸ್ಕಿಲ್ಲು. ಸೇಲ್ಸ್ ಸ್ಕಿಲ್, ಮಾರ್ಕೆಟಿಂಗ್ ಸ್ಕಿಲ್ ಎರಡು ಡಿಫ್ರೆಂಟ್ ಇರುತ್ತೆ. ಎರಡು ಯೂಸ್ ಮಾಡಿದಾಗ ಮಾತ್ರ ನಮ್ಮ ಬಿಸ್ನೆಸ್ ಗ್ರೋ ಆಗೋಕ್ಕಾಗುತ್ತೆ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೆ ಫಸ್ಟ್ ಅವನಿಗೆ ಮೇಯ್ನ್ ಥಿಂಗ್ ಇರಬೇಕಾಗಿರೋದು ಸೇಲ್ಸ್ ನಾಲೆಡ್ಜು. ಅವನು ಬೆಸ್ಟ್ ಸೇಲ್ಸ್ ಮ್ಯಾನ್ ಆಗಿದ್ರೆ ಮಾತ್ರನೇ ಅವನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಪಾಯಿಂಟ್, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. ಒಂದೊಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ರನ್ ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನಾವು ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡಬೇಕಂದ್ರೆ ಯಾರ್ದು ಸಪೋರ್ಟ್ ಇರಲ್ಲ. ಎಲ್ಲ ಕೆಲಸ ನೀವೇ ಮೇಂಟೈನ್ ಮಾಡಬೇಕಾಗುತ್ತೆ. ಮಾರ್ಕೆಟಿಂಗ್ ನೋಡಬೇಕಾಗುತ್ತೆ, ಸೇಲ್ಸ್ ನೀವೇ ನೋಡ್ಕೊಳ್ಬೇಕಾಗುತ್ತೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ನೀವೇ ಮಾಡಬೇಕಾಗುತ್ತೆ, ಸ್ಟಾಕ್ ಮೇಂಟೆನೆನ್ಸು, ಪರ್ಚೇಸಿಂಗು, ಅಕೌಂಟ್ಸು ಇವೆಲ್ಲ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಇವೆಲ್ಲ ಅಷ್ಟು ಈಸಿ ಇರಲ್ಲ. 9 to 5 ಜಾಬ್ ಮಾಡೋಷ್ಟು ಈಸಿ ಇರಲ್ಲ ಇವೆಲ್ಲ. ನೀವು 9 to 5 ಜಾಬ್ ಮಾಡ್ಬೋದು, ಅಷ್ಟೇ ಈಸಿ ಇರುತ್ತೆ ಅನ್ನೋ ಮೈಂಡ್ ಸೆಟ್ಟಿಂದ ಬಂದರೆ ಬಿಸ್ನೆಸ್ ಇಸ್ ನಾಟ್ ಅ ಕಪ್ ಆಫ್ ಯೋರ್ ಟೀ. ಫೋರ್ತ್ ಪಾಯಿಂಟ್, ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಒಂದು ಬಿಸ್ನೆಸ್ನ ಸಕ್ಸಸ್ಫುಲ್ಲಾಗಿ ರನ್ ಮಾಡೋಕ್ಕೆ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಬಿಸ್ನೆಸ್ ಗ್ರೋತ್ ತೊಗೊಳಕ್ಕೆ 3 months ಆಗ್ಬೋದು, 4 months ಆಗ್ಬೋದು, 6 months ಆಗ್ಬೋದು, 1 year ಆಗ್ಬೋದು. ನಿಮಗೆ ವೆಯ್ಟ್ ಮಾಡೋ ತಾಳ್ಮೆ ಇದ್ದರೆ ಮಾತ್ರನೇ ನೀವು ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗಬೇಕು. ಸೆಕೆಂಡ್ ಥಿಂಗ್ ಏನಂದರೆ, ಒಂದಿನ ಬಿಸ್ನೆಸ್ ಹೆಚ್ಚಿಗಾಗ್ಬೋದು, ಒಂದಿನ ಕಮ್ಮಿ ಆಗ್ಬೋದು. ಏನಿದ್ರೂ ತಾಳ್ಮೆಯಿಂದ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಬೇಕು. ಕನ್ಸಿಸ್ಟೆಂಟಾಗಿರಬೇಕಾಗುತ್ತೆ. ನಾವು ಮಿನಿಮಮ್ 1 year ಆದರೂ ನಿಮ್ಮ ಬಿಸ್ನೆಸ್ನ ನೀವು ಸಾಕಿದ್ರೆ ಫ್ಯೂಚರಲ್ಲಿ ನಿಮ್ಮ ಬಿಸ್ನೆಸ್ಸೇ ನಿಮ್ಮನ್ನು ಸಾಕುತ್ತೆ. ಫೈನಲ್ ಆಗಿ, ಫಿಯರ್ಲೆಸ್ ಡಿಸಿಷನ್ ಮತ್ತು ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ದರೆ ಮಾತ್ರನೇ ನೀವು ಬಿಸ್ನೆಸ್ಸಲ್ಲಿ ಸರ್ವೈವ್ ಮಾಡೋಕ್ಕಾಗುತ್ತೆ.